ಕುಸಿದು ಬಿದ್ದ ಹಿರಿಯ ನಟ ರಮೇಶ್ ಅರವಿಂದ್. ಹೌದು ಸ್ನೇಹಿತರೆ, ವೇದಿಕೆಯ ಮೇಲೆ ಒಂದು ಹಿರಿಯ ನಟರಾದಂಥ ರಮೇಶ್ ಅರವಿಂದ್ ರವರು ಕುಸಿದು ಬಿದ್ದಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ರಮೇಶ್ ಅರವಿಂದ್ ರವರಿಗೆ? ಯಾಕೆ ಕುಸಿದು ಬಿದ್ದರು? ಒಂದು ಅವರ ಫ್ಯಾಮಿಲಿ ಪೂರ್ತಿ ಕಣ್ಣೀರನ್ನು ಹಾಕಿದೆ. ಸೊ ಅಷ್ಟಕ್ಕೂ ಏನಾಯಿತು ಹಿರಿಯ ನಟನಿಗೆ? ಸೊ ಒಂದು ಹಿರಿಯ ನಟರು ಯಾರಾದರೂ ಇದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲನೇದವರು ಅವರು ಬಿಟ್ಟರೆ ಒಂದು ರಮೇಶ್ ಅರವಿಂದ್ ರವರು, ಬಿಟ್ಟರೆ ಒಂದು ಶಿವರಾಜ್ ಕುಮಾರ್ ಅವರು. ಸೊ ಇಬ್ಬರು ಕೂಡ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹಿರಿಯ ನಟರು ಇದ್ದಾರೆ. ಸೊ ಇದಕ್ಕಿದ್ದಾಗಿ ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ರಮೇಶ್ ಅರವಿಂದ್ ರವರಿಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಹಿರಿಯ ನಟ ರಮೇಶ್ ಅರವಿಂದ್ ರವರು, ಹಾಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ನಷ್ಟು ಗಣ್ಯ ವ್ಯಕ್ತಿಗಳು ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದರು. ಮೊಟ್ಟ ಮೊದಲನೇದಾಗಿ ಇದು ಒಂದು ಕಾರ್ಯಕ್ರಮವಾಗಿತ್ತು. ಹಾಗೆ ಇಂದಿನ ಮುಖ್ಯಮಂತ್ರಿ ಆದಂತಹ ಒಂದು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಒಂದು ಭಾಗವನ್ನು ವಹಿಸಿದ್ರು. ಸೊ ಅಂತಹ ಭಾಗವಹಿಸಿರೋ ಒಂದು ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಒಂದು ವೇದಿಕೆಯನ್ನು ಅಲಂಕರಿಸಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಸೊ ಒಂದು ಮಾತನಾಡ್ತಾ ಇರಬೇಕಾದ್ರೆ ರಾಜಕೀಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಅದಾದ ನಂತರ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಸೊ ನನ್ನ ಮಾತನ್ನು ಎಲ್ಲರೂ ಕೇಳ್ತಾರೆ, ನಮಗೆ ರಾಜಕೀಯದ ಬಿಟ್ಟು ಏನೂ ಹೇಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ಒಂದು ನಮ್ಮ ಹಿರಿಯ ನಟರು ಹಾಗೆ ಒಂದು ಸಾಧನೆಗೆ ಒಂದು ಸ್ಫೂರ್ತಿಯಾದಂತಹ ಒಂದು ರಮೇಶ್ ಅರವಿಂದ್ ರವರ ಮಾತುಗಳನ್ನು ಕೇಳೋಣ ಈಗ. ಸಾಕು ನನ್ನ ಮಾತು, ಸೊ ನನಗಿಂತ ಅವ್ರ ಮಾತೇ ನಿಮಗೆ ಹೆಚ್ಚಾಗಿ ಒಂದು ಯೂಸ್ಫುಲ್ ಇರುತ್ತೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಒಂದು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಒಂದು ವೇದಿಕೆಯನ್ನು ಬಿಟ್ಕೊಡ್ತಾರೆ. ಸೊ ಯಾಕಪ್ಪ ಅಂತಂದರೆ, ಒಂದು ತುಂಬ ಒಳ್ಳೆಯ ಕಲಾವಿದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸಾಧನೆ ಅಂದರೆ ಏನು, ಹೇಗೆ ಬೆಳಿಬೇಕು, ಜೀವನದಲ್ಲಿ ಯಾವ ರೀತಿ ಇರಬೇಕು, ಇದೆಲ್ಲವನ್ನು ಕಲಿಸಿಕೊಟ್ಟಂಥ ಗುರು ಅವರು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ತಮ್ಮ ಮೋಟಿವೇಶನ್, ತಮ್ಮ ಮಾತುಗಳ ಮೂಲಕವೇ ಒಂದು ಎಲ್ಲರ ಮನಸ್ಸನ್ನು ಒಂದು ಸೆಳೆಯುವಂಥ ಒಂದು ಶಕ್ತಿ, ಒಂದು ಕಲೆ ಅವರಲ್ಲಿದೆ, ರಮೇಶ್ ಅರವಿಂದ್ ಅವರಲ್ಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ, ರಮೇಶ್ ಅರವಿಂದ್ ಅವರು ತುಂಬಾ ಒಂದು ದೊಡ್ಡ ಸಾಧನೆಗಳನ್ನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ. ಸೊ ಓದಿದ್ದು ಇಂಜಿನಿಯರಿಂಗ್ ಆದರೂ ಕೂಡ ತಮ್ಮ ಇಂಜಿನಿಯರಿಂಗಲ್ಲಿ ಓದಿರೋ ಎಲ್ಲ ಸ್ಕಿಲ್ಸ್ಗಳನ್ನು ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ವೀಕೆಂಡ್ ವಿತ್ ರಮೇಶ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಸಾಧನೆಯ ಪರಿಚಯವನ್ನು ಕೂಡ ಇವರು ಮಾಡಿಕೊಡ್ತಾರೆ. ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ನಟರಾದಂಥ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಹೋಗ್ತಾರೆ. ಒಂದು ರಮೇಶ್ ಅರವಿಂದ್ ಅವರು ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆಪ್ಪ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ಫ್ಯಾಮಿಲಿಯ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಿರ್ತಾರೆ. ಸೊ ತಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಇದೆ, ಏನಿದೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಹೇಳ್ಕೊಂಡು ಹೋಗ್ತಿರ್ತಾರೆ. ಆವಾಗ ಏನಾಗುತ್ತೆಪ್ಪ ಅಂತಂದರೆ, ತಮ್ಮ ಹಳೆಯ ಒಂದು ನೆನಪುಗಳನ್ನು ಮೆಲುಕು ಹಾಕ್ತಾರೆ. ಸೊ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಸೊ ಯಾವ ರೀತಿ ಆಗಿತ್ತಂದರೆ, ನನಗೆ ಜೀವನವೇ ಬೇಡವಾಗಿಬಿಟ್ಟಿತ್ತು. ಸೊ ಅಷ್ಟೊಂದರ ಮಟ್ಟಿಗೆ ನನಗೆ ಕನಸುಗಳು ಒಂದು ಕಾಡ್ತಾ ಇದ್ವು. ಸೊ ಅಷ್ಟೊಂದರ ಮಟ್ಟಿಗೆ ಕಷ್ಟಗಳು ನನಗೆ ಬಂದಿದ್ವು ಅನ್ನೋ ಮಾತನ್ನು ಒಂದು ಹೇಳ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಏನಾಯಿತು ಇವರಿಗೆ, ಸೊ ಇಷ್ಟೆಲ್ಲ ಆದರೂ ಕೂಡ ಜೀವನದಲ್ಲಿ ಒಂದು ಯಾವ ರೀತಿಯಾಗಿದೆ ಅಂದರೆ ತುಂಬಾ ಕುಸಿದು ಬಿದ್ದಿದ್ದೆ. ಸೊ ಜೀವನದಲ್ಲಿ ತುಂಬ ಕುಸಿದು ಬಿದ್ದಾಗ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಒಂದು ಕಣ್ಣೀರನ್ನು ಹಾಕ್ತಾಯಿದ್ರು. ಸೊ ಆ ರೀತಿಯಾಗಿ ಒಂದು ಡೌನ್ಫಾಲ್ ನನಗೆ ಸ್ಟಾರ್ಟ್ ಆಗಿತ್ತು. ಆದರೆ ಯಾವುದನ್ನು ಹಠ ಬಿಡದೆ ಮತ್ತೆ ನಾನು ಎದ್ದು ನಿಂತ್ಕೊಂಡು ಒಂದು ಜೀವನಕ್ಕೆ ಒಂದು ಸಾಧನೆಯನ್ನು ಮಾಡೋಕ್ಕೆ ನಿಂತೆ. ಸೊ ಅದೇ ನನಗೆ ಇಂದಿಗೂ ಕೂಡ ಸ್ಫೂರ್ತಿ ಆಯಿತು. ಸೊ ಇಂದು ಕೂಡ ಒಂದು ಸ್ಫೂರ್ತಿ ಆಯಿತು ಅನ್ನೋ ಮಾತನ್ನು ಹೇಳಿದ್ದಾರೆ. ತಾವು ಜೀವನದಲ್ಲಿ ಒಂದು ಕುಸಿದು ಬಿದ್ದಿದ್ದರ ಬಗ್ಗೆ ಒಂದು ರಮೇಶ್ ಅರವಿಂದ್ ಅವರು ಮಾತನಾಡಿದ್ದಾರೆ ವೇದಿಕೆ ಮೇಲೆ. ಸೊ ಈ ಒಂದು ರಮೇಶ್ ಅರವಿಂದ್ ಅವರು ಮತ್ತೆ ಎದ್ದು ನಿಲ್ತಿರೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಒಂದು ಜೀವನದಲ್ಲಿ ಇಷ್ಟೊಂದು ಸಾಧನೆ ಮಾಡಿರೋ ರಮೇಶ್ ಅರವಿಂದ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.